ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಇದೇ ಜುಲೈ 4ಕ್ಕೆ 2ನೇ ಆಷಾಢ ಶುಕ್ರವಾರ ಇದೆ. ಈ ದಿನ ಬೆಳಗ್ಗೆ ಎದ್ದು ಈ ಕೆಲಸ ಮಾಡಿದ್ರೆ ಲಕ್ಷ್ಮಿ ನಗು ನಗುತ್ತಾ ಮನೆಯೊಳಗೆ ಬರ್ತಾಳೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಆಷಾಢ ಶುಕ್ರವಾರದಂದು ಬೆಳಿಗ್ಗೆ ಎದ್ದು ನೀವು ಏನ್ ಮಾಡಬೇಕು ಎನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ಆಷಾಢ ಶುಕ್ರವಾರದಂದು ಬೆಳಿಗ್ಗೆ ಎದ್ದ ನಂತರ 5 ಕೆಲಸಗಳನ್ನು ಮಾಡಿದ್ರೆ ಅಥವಾ 5 ಕೆಲಸಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಖಂಡಿತವಾಗಿಯೂ ಮಾಡಿದ್ರೆ ಸ್ವತಃ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನೆಲೆಸ್ತಾಳೆ. ಲಕ್ಷ್ಮೀ ದೇವಿಗೆ ಹಲವು ರೂಪಗಳಿವೆ. ಹಿಂದೂ ಧರ್ಮದಲ್ಲಿ ನಾವು ಗೋಮಾತೆಯನ್ನ ಲಕ್ಷ್ಮೀ ಎಂದು ಕರೆಯುತ್ತೇವೆ. ಅಷ್ಟೇ ಯಾಕೆ, ಮದುವೆಯಾದ ಮಹಿಳೆಯರನ್ನ ಅಥವಾ ಮನೆಯಲ್ಲಿ ಹೊಸದಾಗಿ ಮದುವೆಯಾದ ಮಹಿಳೆಯರನ್ನ ಸಹ ಮನೆಗೆ ಬಂದ ಲಕ್ಷ್ಮಿ ಎಂದು ಪರಿಗಣಿಸ್ತೇವೆ. ಆರತಿ ಮಾಡಿ ಆಕೆಯನ್ನ ಮನೆ ತುಂಬಿಸಿ ಗೌರವಿಸ್ತೇವೆ. ಅದೇ ರೀತಿ ನಾವು ತುಳಸಿ ಸಸ್ಯವನ್ನು ಸಹ ಲಕ್ಷ್ಮಿಯ ರೂಪವೆಂದು ಪರಿಗಣಿಸ್ತೇವೆ. ಅಷ್ಟೇ ಅಲ್ಲ, ಭೂಮಿ ತಾಯಿಯನ್ನ ಸಹ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಹೇಳ್ತೇವೆ. ಹಾಗಿದ್ರೆ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳಲು ಆಷಾಢ ಶುಕ್ರವಾರದಂದು ನೀವು ಯಾವ ಕೆಲಸಗಳನ್ನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ವಿಶೇಷವಾಗಿ ನಿಮಗಾಗಿ ನೀಡುತ್ತಿದ್ದೇವೆ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಇಲ್ಲಿ ತಿಳಿಸಿದ 5 ಕೆಲಸಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಸಹ ಸ್ವತಃ ಲಕ್ಷ್ಮೀ ದೇವಿ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತಾಳೆ. ಇದರಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗೋದೇ ಇಲ್ಲ. ಹಾಗಿದ್ರೆ ಅದಕ್ಕೆ ನೀವು ಏನು ಮಾಡಬೇಕು ಅನ್ನೋದರ ಕುರಿತು ಇಲ್ಲಿ ತುಂಬಾನೇ ಸರಳವಾದ ಉಪಾಯಗಳನ್ನು ತಿಳಿಸ್ತೀನಿ. ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ಅದನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ಮಾಡಬೇಕಾದ ಕೆಲಸಗಳ ಬಗ್ಗೆ ಗಮನ ಹರಿಸೋಣ. ಮೊದಲನೇದಾಗಿ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇಡುತ್ತೀರಿ ಅಲ್ವಾ? ಆ ಕೆಲಸ ಮಾಡಲೇಬೇಡಿ. ಹಾಗಿದ್ರೆ ಏನು ಮಾಡಬೇಕು ಎಂದು ನೀವು ಪ್ರಶ್ನಿಸಬಹುದು. ಮೊದಲನೆಯದಾಗಿ ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇಡೋದಕ್ಕೂ ಮುನ್ನ ನೀವು ಭೂಮಿ ತಾಯಿಗೆ ನಮಸ್ಕರಿಸಬೇಕು. ಏಕೆಂದರೆ ಭೂಮಿ ತಾಯಿಯ ಗರ್ಭವು ನೀರಿನಿಂದ ತುಂಬಿದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕರಿಸಿ ಎದ್ರೆ ಲಕ್ಷ್ಮೀ ದೇವಿಯು ಸಂಜೆ ಅವರ ಮನೆಯ ಮುಖ್ಯ ದ್ವಾರಕ್ಕೆ ಬಂದು ಆ ವ್ಯಕ್ತಿಯ ಜೀವನದಲ್ಲಿ ಸಂತಸ, ಅದೃಷ್ಟ, ಸಂಪತ್ತನ್ನು ಹರಿಸ್ತಾಳೆ. ಅದರಲ್ಲೂ ನೀವು ಕಾಲನ್ನ ಭೂಮಿಗೆ ಸ್ಪರ್ಶ ಮಾಡುವ ಮುನ್ನ ಸಮುದ್ರ ವಾಸನೆ ದೇವಿ ಪರ್ವತ ಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಎನ್ನುವ ಮಂತ್ರವನ್ನ ಕೈ ಮುಗಿದು ಹೇಳಿ ಭೂಮಿಯನ್ನ ಸ್ಪರ್ಶಿಸಿ ಕಣ್ಣಿಗೆ ಕೈಗಳನ್ನು ಒತ್ತಿ ನಂತರ ನಿಮ್ಮ ಪಾದಗಳನ್ನು ಇಡಬೇಕು. ಈ ಮಂತ್ರದ ಅರ್ಥ ಏನಂದ್ರೆ, ಸಮುದ್ರವನ್ನ ವಸ್ತ್ರವಾಗಿ ಧರಿಸಿರುವ, ಪರ್ವತಗಳನ್ನು ಸ್ತನಗಳಂತೆ ಹೊಂದಿರುವ ವಿಷ್ಣುವಿನ ಪತ್ನಿಯಾದ ಭೂದೇವಿಗೆ ನನ್ನ ನಮಸ್ಕಾರಗಳು, ನನ್ನ ಪಾದಗಳ ಸ್ಪರ್ಶವನ್ನು ಮನ್ನಿಸು ಎಂದು. ಇದರಿಂದ ಲಕ್ಷ್ಮೀದೇವಿ ಸಂತೃಪ್ತಳಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಮೇಲೆ ಆಶೀರ್ವಾದವನ್ನ ಸುರಿಸುತ್ತಾಳೆ. ಬೆಳಗ್ಗೆ ಎದ್ದ ನಂತರ ಮನೆಯಲ್ಲಿರುವ ನಿನ್ನೆಯ ನೀರನ್ನ ಇಲ್ಲಿ ಮತ್ತು ಅಲ್ಲಿ ಎಸೆಯಬಾರದು. ಆ ನೀರನ್ನ ಸಾಧ್ಯವಾದಷ್ಟು ಹಸಿರು ಗಿಡ ಮರಗಳ ಬುಡಕ್ಕೆ ಸುರಿಬೇಕು. ನೀರು ಅಂದರೆ ದೇವರ ಸಮಾನ. ಅದನ್ನ ಎಲ್ಲಂದ್ರಲ್ಲಿ ಎಸೆದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೆ. ಅಷ್ಟೇ ಅಲ್ಲ, ನಾವು ನಮ್ಮ ಜೀವನದಲ್ಲಿ ಹೆಚ್ಚು ನೀರು ಖರ್ಚು ಮಾಡೋದು ಸಹ ತಪ್ಪು. ನೀರು ಖರ್ಚು ಮಾಡಿದರೆ ಏನಾಗುತ್ತೆ ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ವೀಕ್ಷಕರೇ, ನೀವು ಎಷ್ಟು ನೀರು ಖರ್ಚು ಮಾಡುತ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಸಂಪತ್ತು ವ್ಯರ್ಥವಾಗುತ್ತೆ. ಹಾಗಾಗಿ ಬೆಳಗ್ಗೆ ಬಳಸುವ ಹಳೆಯ ನೀರು ವ್ಯರ್ಥ ಮಾಡಬೇಡಿ. ಬದಲಾಗಿ ಮರಗಿಡಗಳಿಗೆ ಹಾಕಿ. ಇದರಿಂದ ನಮ್ಮ ಬುಧ ಗ್ರಹ ಬಲಗೊಳ್ಳುತ್ತೆ. ಬುಧ ಗ್ರಹವನ್ನ ಗ್ರಹಗಳ ರಾಜಕುಮಾರ ಎನ್ನಲಾಗುತ್ತೆ. ಬುಧ ಗ್ರಹ ಬಲವಾದ್ರೆ ಅದರಿಂದ ನಮ್ಮ ಬುದ್ಧಿಶಕ್ತಿ ಕೂಡ ತೀಕ್ಷ್ಣವಾಗುತ್ತೆ. ಮೂರನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಗೋಮಾತೆಯನ್ನ, ನಿಮ್ಮ ತಂದೆ ತಾಯಿಯನ್ನ ಅಥವಾ ಅರಳಿ ಮರ,
ಶಿವಲಿಂಗ ಅಥವಾ ಬಿಲ್ವಪತ್ರೆ ಮರ ಅಥವಾ ಗಣೇಶನ ವಿಗ್ರಹ, ಇವುಗಳಲ್ಲಿ ನೀವು ಯಾವುದೇ ದರ್ಶನ ಮಾಡಿದ್ರೂ ಸಹ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನೀವು ಅಂದುಕೊಂಡದಕ್ಕಿಂತ ಅದ್ಭುತವಾಗಿ ಜೀವನ ರೂಪುಗೊಳ್ಳುತ್ತೆ. ಲಕ್ಷ್ಮೀ ದೇವಿಯು ಕೂಡ ನಿಮ್ಮೊಂದಿಗೆ ನೆಲೆಸುತ್ತಾಳೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಮುಂದುವರಿಯಲು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಯಾವಾಗಲೂ ಇರುತ್ತೆ. ನಾಲ್ಕನೆಯದಾಗಿ, ಆಷಾಢ ಶುಕ್ರವಾರದಂದು ಬೆಳಗ್ಗೆ ಎದ್ದ ನಂತರ ನೀವು ಮಾಡಬೇಕಾದ ಮತ್ತೊಂದು ಕೆಲಸ ಅಂದರೆ ಮನೆಯನ್ನು ಶುದ್ಧ ಮಾಡೋದು, ಮನೆಯಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡುವುದು. ಮನೆಯ ವಾಸ್ತು ದೋಷಗಳನ್ನು ತಪ್ಪಿಸಬೇಕೆಂದು ನೀವು ಬಯಸಿದರೆ ನೀವು ನಿಮ್ಮ ಮನೆಯನ್ನು ಉಪ್ಪು ನೀರಿನಿಂದ ಒರೆಸಬೇಕು. ಉಪ್ಪು ನೀರಿನಿಂದ ಮನೆಯನ್ನು ಒರೆಸೋದ್ರಿಂದ ಮನೆಯ ವಾಸ್ತು ದೋಷ ಕೊನೆಗೊಳ್ಳುತ್ತದೆ. ಒಂದು ವೇಳೆ ಮನೆಯಲ್ಲಿ ವಾಸ್ತು ದೋಷ ಕಾಣಿಸಿಕೊಂಡ್ರೆ ಅದರಿಂದಾಗಿ ಮನೆಯಲ್ಲಿ ಹಣದ ಸಮಸ್ಯೆಗಳು ಶುರುವಾಗುತ್ತೆ. ಹಾಗಾಗಿ ಉಪ್ಪಿನಿಂದ ಮನೆಯನ್ನು ಕ್ಲೀನ್ ಮಾಡಿ. ಆಷಾಢ ಶುಕ್ರವಾರದಂದು ನೀವು ಮಾಡಬೇಕಾದ ಕೊನೆಯ ಉಪಾಯವನ್ನು ಸಹ ಹೇಳ್ತೀನಿ. ಮನೆಯ ಮುಖ್ಯ ದ್ವಾರ ಯಾವಾಗಲೂ ಸ್ವಚ್ಛವಾಗಿಡಬೇಕು. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಆಗಬೇಕು ಎಂದಾದರೆ ಮುಖ್ಯ ದ್ವಾರವನ್ನು ಶುಚಿಯಾಗಿರಿಸಿ. ಮನೆಯ ಬಾಗಿಲಲ್ಲಿ ಶೂ ಮತ್ತು ಚಪ್ಪಲಿಗಳನ್ನು ಇಡದಂತೆ ನೋಡಿ. ಮುಖ್ಯ ದ್ವಾರದ ಮುಂದೆ ನೀರು ನಿಲ್ಲದಂತೆ ಜಾಗೃತೆ ವಹಿಸಿ. ಇದರಿಂದ ಲಕ್ಷ್ಮಿ ದುರ್ಬಲಳಾಗ್ತಾಳೆ. ಸಾಧ್ಯವಾದಷ್ಟು ಮನೆ ಮುಂದೆ ರಂಗೋಲಿ ಹಾಕಿ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕವನ್ನು ಬರೆಯಿರಿ. ಇದರಿಂದಾಗಿ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ, ಹಾಗೆಯೇ ಮನೆಗೆ ಬಂದು ನೆಲೆಯಾಗುತ್ತಾಳೆ. ಆದ್ದರಿಂದ ನೀವು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಬಯಸಿದರೆ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಎದ್ದ ನಂತರ ಈ 5 ಕೆಲಸಗಳನ್ನು ಮಾಡುವುದನ್ನು ಮರಿಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ, ಹಣ, ಸಂಪತ್ತು ಸದಾ ಸಮೃದ್ಧಿಯಿಂದಲೇ ಇರುತ್ತದೆ. ವೀಕ್ಷಕರೇ, ಇದೇ ಜುಲೈ 4ಕ್ಕೆ 2ನೇ ಆಷಾಢ ಶುಕ್ರವಾರ ಇದೆ. ಈ ದಿನ ಬೆಳಗ್ಗೆ ಎದ್ದು ಈ ಕೆಲಸ ಮಾಡಿದರೆ ಲಕ್ಷ್ಮಿ ನಗುನಗುತ್ತಾ ಮನೆಯೊಳಗೆ ಬರ್ತಾಳೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.